ಹೋಲಿಕೆ ಮಾಡುವ ಈ ಪ್ರತಿಭಾವಂತ ಆಟಗಾರ ಇವತ್ತು ಯಾವ ರೀತಿ ಆಡ್ತಾನೆ. ಅದೇ ಕಾಲಕ್ಕೆ ಒಬ್ಬ ಮಿಚೆಲ್ ಸ್ಟಾರ್ಕ್ ನಮ್ಮ ದೆಹಲಿ ಕ್ಯಾಪಿಟಲ್ಸ್ ಪರವಾಗಿ ಆಡುತ್ತಿರುವಂಥ ಬೌಲರ್, ಅವ್ರು ಯಾವ ರೀತಿಯಾಗಿ ಇವ್ರನ್ನ ಪರೀಕ್ಷೆ ಮಾಡ್ತಾರೆ ಅನ್ನೋ ಸಹಿತ ಇವತ್ತು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಈ ಎರಡು ಟೀಮ್ಗಳು ಅಂದರೆ ಇವತ್ತು ಎರಡು ಮ್ಯಾಚ್ ನಡೀತಾರೆ, 4. ಅದರಲ್ಲಿ ಒಂದನೇದು ಆರ್ ಸಿ ಬಿ ಮೋಸ್ಟ್ಲಿ ಅಗ್ರಸ್ಥಾನ ಉಳಿಸ್ಕೋಬೋದು. ಇವತ್ತಿನ ಗೆದ್ದದು 18 ಪಾಯಿಂಟ್ಗಳು ಮಾಡ್ಕೋಬೋದು. ಸೋತ್ರ ಮತ್ತು 16 ಉಳಿತದೆ. ಆದರೆ ಟಾಪ್ 4 ಈಗ ಆರ್ ಸಿ ಬಿ, ಜಿ ಟಿ, SRH ಮತ್ತು PBKSಗಳಿದ್ದಾವೆ. ಇವತ್ತಿನ ಮ್ಯಾಚ್ಗಳಿಗೆ ಯಾರ್ಯಾರು ಗೆಲ್ತಾರೆ ಮತ್ತು ಚೇಂಜ್ಗಳಾಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಟಾಪ್ 4 ಯಾರು ಬರ್ತಾರೆ ನೋಡಿ ಈಗ ಭಾಳ ಸೂಕ್ಷ್ಮ ನೋಡುವಂಥದ್ದು. ಮತ್ತು ಎಲ್ಲದರ ನಡುವೆ ಈಗ ಒಂದು ಸಮಾನವಾದಂಥ ಕಾಂಪಿಟೇಷನ್ ಇರೋದ್ರಿಂದಾಗಿ ಸಹಜವಾಗಿ ಯಾರಾದರೂ ಗೆಲ್ಲಬಹುದು ಅನ್ಬೋದು ನಾವು. ಬಟ್ ಇವತ್ತು ಮಾತ್ರ ಪಂಜಾಬ್ ಕಿಂಗ್ಸ್ಗಳಿಗೆ ನೋಡಿರಿ ಆರಂಭದ ಎಷ್ಟು ಹೊಡೆತ ಮಾಡೋದು ಬಂದಿದ್ದರು, ಎಲ್ಲ ಗೆಲ್ಲೋದು ಬಂದಿದ್ದರು. ಈಗೇನು ಕಳೆದ 4-5 ಮ್ಯಾಚ್ಗಳಿಂದ ಸೋಲು. ಇವತ್ತು ಸೋತ್ರ ಮಾತ್ರ ಮುಗಿದೋಗ್ಬಿಡ್ತು. ಯಾಕಂತಂದ್ರೆ ಮೋಸ್ಟ್ಲಿ ಔಟ್ ಆಗೋದು ಸಾಧ್ಯತೆಗಳು ಬರ್ಬೋದು ಅನ್ನೋದಕ್ಕೆ ಯಾವ್ದು ನೋಡಿ ಈ ಕಪ್ ಗೆಲ್ಲಬಹುದು IPL 2026 ಅಂತ ನಾವು ತಿಳ್ಕೊಂಡಿದ್ವಿ. ಇವತ್ತು ಕಿಂಗ್ಸ್ ಇವತ್ತು ಗೆದ್ದರೆ ಮಾತ್ರ ಒಳಗೊಳ್ಳುವಂಥದ್ದು. ಸೋತ್ರ ನಾಯಕ್ ಶ್ರೇಯಸ್ಸ ಜೊತೆಗೆ ಹರ್ಷದೀಪ್ ಸಿಂಗ್ ಇವರೆಲ್ಲರೂ ಹೊರಗೆ ಹೋಗುವ ಸಾಧ್ಯತೆಗಳಿದ್ದಾವೆ. ಬಟ್ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಹಿಂಗೆ ಆಗ್ತಂತ ಹೇಳಿಕ್ಕೆ ಸಾಧ್ಯ. ಹೇಳಿದ್ನಲ್ಲ ಈಗಾಗಲೇ KKR ಹೊರಗೆ ಹೋಗ್ತಂತ ತಿಳ್ಕೊಂಡಿದ್ವಿ. ಆದರೆ GTR ಜೊತೆ ನಿನ್ನ ಗೆದ್ದು ಇನ್ನೂ ಕಾಂಪಿಟೇಷನ್ ನಾವು ಇದ್ದೀವಿ ಅನ್ನುವಂಥ ಒಂದು ಮೆಸೇಜನ್ನು ಈಗ ಕೊಟ್ಟಿದ್ದರಿಂದಾಗಿ ಎಲ್ಲ ಟೀಮ್ಗಳು ಇವತ್ತು ಒಂದು ರೀತಿಯಿಂದ ತಮ್ಮನ್ನು ತಾವು ಪರೀಕ್ಷೆ ಮಾಡ್ಕೊಳ್ಳೋಂಥ ಪ್ರಸಂಗಗಳು ನಿರ್ಮಾಣ ಆಗಿದ್ದಾವೆ. ಇಲ್ಲಿ ಅದೇ ಕಾಲಕ್ಕೆ RCB ಅದರ ಕಿಂಗ್ಸ್ ಆಯ್ತು. ನಮ್ಮ ಏನಪ್ಪ ಅಂದರೆ ದಿಲ್ಲಿ ಕ್ಯಾಪಿಟಲ್ ವಿರುದ್ಧ ರಾಜಸ್ಥಾನ್ ರಾಯಲ್ಸ್ ಇವತ್ತು ನಡೆಯುವಂಥ ಮ್ಯಾಚ್ಗಳು ಎಲ್ಲರಿಗೂ ಆಕರ್ಷಕ ಇದ್ದಾವೆ. ಮತ್ತು ಇವತ್ತಿಗೂ ಸಹಿತ 508 ರನ್ ಹೊಡೆದಂಥ ಹೆನ್ರಿಸ್ ಕ್ಲಾಸನ್ ಆರೆಂಜ್ ಕ್ಯಾಪ್ ಇದೆ, ಅವರು ಸನ್ರೈಸರ್ಸ್ ಟೀಮ್ನವರು. ಇನ್ನು ಪರ್ಪಲ್ ಕ್ಯಾಪ ಇವತ್ತಿಗೂ ಸಹಿತ ಭುವನೇಶ್ವರ್ ಕುಮಾರ್ RCB ಅವರ ಹೆಸರಲ್ಲದ. ಇವತ್ತು ಮತ್ತೇನು ನೋಡ್ಬೇಕು 22 ವಿಕೆಟ್ ತೊಗೊಂಡಿದ್ದಾರೆ, ಮತ್ತೆಷ್ಟು ತೊಗೊಳ್ಬೋದು ಇವತ್ತು ಅನ್ನುವಂಥದ್ದು. ಏನೋ ಇರಲಿ.